ಸೊ ಒಟ್ಟಾರೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ತನಿಖಾ ವರದಿಯನ್ನು ನ್ಯಾಯಮೂರ್ತಿ ಕುನ್ಹಾ ಸಮಿತಿ ಈಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಆ ವರದಿಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಹಲವಾರು ವಿಚಾರಗಳ ಬಗ್ಗೆ ಅವರು ಮಾಹಿತಿಯನ್ನು ಹಾಕ್ತಾರೆ. ಏನಂದರೆ RCB, DNA, KSCA, ಪೊಲೀಸರು ಇವರೇ ಹೊಣೆ ಈ ದುರಂತಕ್ಕೆ. ಕಾರ್ಯಕ್ರಮ ನಡೆಸೋದು ಅಸಾಧ್ಯ ಅಂತ ಗೊತ್ತಿತ್ತು ಇವರಿಗೆ. ಹೀಗಿದ್ದರೂ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮವನ್ನು ನಡೆಸಿದರು. ಎಲ್ಲರ ಕರ್ತವ್ಯ ಲೋಪ, ನಿರ್ಲಕ್ಷ್ಯತನ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅಂತ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖವಾಗಿರುವಂತಹ ಪ್ರಮುಖಾಂಶಗಳು. ಸರ್ಕಾರಕ್ಕೆ ಅವರು 37 ದಿನಗಳ ನಂತರ ವರದಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಸರ್ಕಾರ ಮುಂದಿನ ಕ್ರಮ ತಗೋಬೇಕು. ಕಾಲ್ತುಳಿತಕ್ಕೆ RCB, DNA, KSCA ಪೊಲೀಸರೇ ಹೊಣೆ. KSCA ಮತ್ತು ಪೊಲೀಸರು ಹೊಣೆ. ಕಾರ್ಯಕ್ರಮ ನಡೆಸೋದು ಅಸಾಧ್ಯ ಅಂತ ಅವ್ರಿಗೆ ಗೊತ್ತಿದ್ರೂ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮ ನಡೆಸಿದ್ರು ಅಂತಾರೆ. ಶಾಮೀಲಾಗಿ ಅನ್ನೋ ಪದ ಬಳಸಿದ್ರೆ ಉದ್ದೇಶಪೂರ್ವಕ ಅಂತ ಆಗುತ್ತೆ. ಕಾಲ್ತುಳಿತ ಆಗಲಿ ಅನ್ನೋದೇ ಉದ್ದೇಶ ಇತ್ತಾ ಗೊತ್ತಿಲ್ಲ. ಎಲ್ಲರ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿ ಇರಲಿಲ್ಲ. ಸಾಕಷ್ಟು ನಂಬರ್ಸ್ ಪೊಲೀಸರನ್ನ ಡಿಪ್ಲಾಯ್ ಮಾಡಿರಲಿಲ್ಲ. ಕ್ರೀಡಾಂಗಣದ ಒಳಗೆ ಇದ್ದಿದ್ದು ಕೇವಲ 79 ಪೊಲೀಸರು ಮಾತ್ರ. ಹೊರಗಡೆ ಪೊಲೀಸರು ಇರಲಿಲ್ಲ. ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ. 3:25ಕ್ಕೆ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಭವಿಸಿದೆ. 3:25ಕ್ಕೆ. ಆದರೆ ಸಂಜೆ 5:30ರವರೆಗೂ ಕೂಡ ಪೊಲೀಸ್ ಕಮಿಷನರ್ಗೆ ಮಾಹಿತಿನೇ ಇರಲಿಲ್ಲ. ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು 4 ಗಂಟೆಗೆ. ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಿ ಅಂತ ಶಿಫಾರಸು ಮಾಡಿದ್ದಾರೆ. ಹೆಚ್ಚುವರಿ ತನಿಖೆಗೂ ಸಲಹೆಯನ್ನು ನೀಡಿದ್ದಾರೆ ನ್ಯಾಯಮೂರ್ತಿ ಕುನ್ಹಾ ಅವರು ತಮ್ಮ ವರದಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಸರ್ಕಾರ ಈಗಾಗಲೇ ವರದಿಯನ್ನು ಸ್ವೀಕಾರ ಮಾಡಿದೆ. ಕ್ಯಾಬಿನೆಟ್ ಮುಂದೆ ಇದನ್ನು ಇಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಈಗ ಮುಂದಿನ ನಡೆ ಏನು ಸರ್ಕಾರದ್ದು ಅಂತ? ಮೊದಲನೇದಾಗಿ ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆನಂತರ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ವಿಶೇಷವಾಗಿ ಪ್ರಾಸಿಕ್ಯೂಷನ್ಗೆ ಕೂಡ ನೀವು ಅನುಮತಿಸಬೇಕು ಅನ್ನುವಂಥ ಒಂದು ಶಿಫಾರಸು ಕೂಡ ಅದರಲ್ಲಿ ಇದೆ. ಅಂದರೆ ಅದು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜೊತೆಗೆ ತಪ್ಪು ಮಾಡಿದವರು ಯಾವ ಕಾರಣಕ್ಕೆ ತಪ್ಪು ಮಾಡಿದ್ರು, ಎಲ್ಲೆಲ್ಲಿ ಎಡೋದ್ರು ಅನ್ನೋದು ಸೇರಿದಂತೆ ಎಲ್ಲವೂ ಒಳಗೊಂಡಂತೆ ಒಂದು ತನಿಖೆ ನಡೀಬೇಕು ಅನ್ನುವಂಥದ್ದು ಇಲಾಖೆ ತನಿಖೆಯನ್ನು ಶಿಫಾರಸು ಮಾಡಿರುವಂಥದ್ದು. ಹಾಗಾಗಿ ಅದಕ್ಕೂ ಕೂಡ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಅವರು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಕೈಗೊಂಡ ನಂತರದಲ್ಲಿ ತನಿಖೆ ಯಾವ ಹಂತದಲ್ಲಿ ನಡೆಯುತ್ತೆ, ಅದಕ್ಕೇನು ವಿಶೇಷವಾಗಿ ಮತ್ತೇನಾದ್ರು ಮಾನ್ಯತೆಗಳಿರುತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಕ್ಯಾಬಿನೆಟ್ ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಆದರೆ ತಪ್ಪಿತಸ್ಥರು ಯಾರ್ಯಾರು, ಎಲ್ಲೆಲ್ಲಿ ತಪ್ಪುಗಳು ನಡೀತು ಅನ್ನುವಂಥ ಸ್ಪಷ್ಟವಾದ ಮಾಹಿತಿಯನ್ನು ವರದಿಯಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಎಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಇದ್ದು ಅಥವಾ ಪೂರ್ವ ಸಿದ್ಧತೆಗಳೇನಿತ್ತು, ಆ ಪೂರ್ವ ಸಿದ್ಧತೆಗಳಲ್ಲಿ ಏನೇನು ಲೋಪಗಳಿತ್ತು ಅವೆಲ್ಲ ವಿಚಾರವನ್ನು ಕೂಡ ಶಿಫಾರಸಲ್ಲಿ ಕೊಡಲಾಗಿದೆ. ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಜಸ್ಟಿಸ್ ಕುನ್ನಾ ಕಮಿಟಿ ನೀಡಿರುವಂತಹ ಶಿಫಾರಸು ಏನಿದೆ ಅಥವಾ ವರದಿ ಏನಿದೆ, ಆ ವರದಿಯ ಆಧಾರವಾಗಿ ಮುಂದಿನ ಕ್ರಮಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೈಗೊಳ್ಳಬೇಕಂತ ನಿರ್ಧಾರಕ್ಕೆ ಈಗಾಗಲೇ ಸರ್ಕಾರ ಬಂದಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಚೆಂಡು ಸರ್ಕಾರದ ಅಂಗಳದಲ್ಲಿದೆ. ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಕ್ಯಾಬಿನೆಟ್ನಲ್ಲಿ ನೋಡೋಣ.